ನಾನು ಸಂತೋಷ್ ಅಂತ ಹೇಳ್ಬಿಟ್ಟು ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನಿಂದ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ TV9 ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ. ಏನಕ್ಕೆ ಈ ಥರ ಎಕ್ಸ್ಪೋ ಮಾಡ್ತಿರೋದ್ರಿಂದ ಯಾವ್ಯಾವ ಕಾಲೇಜು ಯಾವ ಯೂನಿವರ್ಸಿಟಿಲಿ ಯಾವ್ಯಾವ ಕೋರ್ಸ್ ಇದೆ ಅನ್ನೋದ್ರ ಬಗ್ಗೆ ಸ್ಟೂಡೆಂಟ್ಸಿಗೆ ಒಂದು ಐಡಿಯಾ ಬರುತ್ತೆ. ಆ್ಯಂಡ್ ಮೋರ್ ಓವರ್ ನಮ್ಮಲ್ಲಿ ಇದೊಂಥರ ಯೂನಿಕ್ ಕಾನ್ಸೆಪ್ಟ್. PUCಯಿಂದನೇ ಮಕ್ಕಳಿಗೆ ಸಿವಿಲ್ ಸರ್ವಿಸಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡ್ತೀವಿ. IAS ಆಗಿರ್ಬೋದು, IPS ಆಗಿರ್ಬೋದು, KS ಆಗಿರ್ಬೋದು, ಪೊಲೀಸ್ ಆಫೀಸರ್ಸ್ ಆಗಿರ್ಬೋದು. ಇದಕ್ಕೆ PUCಯಿಂದನೇ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ. ಮತ್ತು ಡಿಗ್ರಿನಲ್ಲಿ ಕೂಡ ನಾವು ಡಿಗ್ರಿ ವಿತ್ IAS ಕೋಚಿಂಗ್ ಮಾಡ್ತೀವಿ. ಯಾಕೆಂದರೆ ಒಂದು 22-23 ವರ್ಷದೊಳಗಡೆ ಅವ್ರು IAS ಆಫೀಸರ್ ಆಗಲಿ ಮತ್ತು ನಮ್ಮ ದೇಶಕ್ಕೊಂದು ಏನಾದರೂ ಕೊಡುಗೆ ಕೊಡಲಿ ಅಂತ ಅನ್ನೋದ್ರ ಒಂದು ರೀಸನ್ಗೋಸ್ಕರ ಈ ಥರ ಒಂದು ಕಂಡಕ್ಟ್ ಮಾಡ್ತಾಯಿದ್ವಿ. ಮತ್ತು ಈ ವರ್ಷದಿಂದ ಏನು ಮಾಡ್ತಾಯಿದ್ದೀವಿ ಅಂತಾರೆ ಪ್ರಪ್ರಥಮ ಬಾರಿಗೆ ನಮ್ಮಲ್ಲಿ PUC ಸೈನ್ಸ್ ಜೊತೆಗೆ NDA ಮತ್ತು ಪೈಲಟ್ ಕೋಚಿಂಗ್ ಅಂತ ಕೊಡ್ತಾಯಿದ್ದೀವಿ. ನಾವೇ ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಇದು. ಸೊ ಡಿಫೆನ್ಸ್ ಅಕಾಡೆಮಿಗೆ ನಮ್ಮ ಸೌತ್ ಇಂಡಿಯಾದಿಂದ, ನಮ್ಮ ಕರ್ನಾಟಕದಿಂದ ಜಾಸ್ತಿ ರಿಸಲ್ಟ್ ಬರಲಿ ಅನ್ನೋದೊಂದು ಕಾರಣಕ್ಕಾಗಿ ಇದೊಂದು ಪ್ರೋಗ್ರಾಮನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇದರಿಂದ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ TV9ಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಸಂತೋಷ್ ಅಂತ ಹೇಳ್ಬಿಟ್ಟು ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನಿಂದ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ TV9 ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ. ಏನಕ್ಕೆ ಈ ಥರ ಎಕ್ಸ್ಪೋ ಮಾಡ್ತಿರೋದ್ರಿಂದ ಯಾವ್ಯಾವ ಕಾಲೇಜು ಯಾವ ಯೂನಿವರ್ಸಿಟಿಲಿ ಯಾವ್ಯಾವ ಕೋರ್ಸ್ ಇದೆ ಅನ್ನೋದ್ರ ಬಗ್ಗೆ ಸ್ಟೂಡೆಂಟ್ಸಿಗೆ ಒಂದು ಐಡಿಯಾ ಬರುತ್ತೆ. ಆ್ಯಂಡ್ ಮೋರ್ ಓವರ್ ನಮ್ಮಲ್ಲಿ ಇದೊಂಥರ ಯೂನಿಕ್ ಕಾನ್ಸೆಪ್ಟ್. PUCಯಿಂದನೇ ಮಕ್ಕಳಿಗೆ ಸಿವಿಲ್ ಸರ್ವಿಸಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡ್ತೀವಿ. IAS ಆಗಿರ್ಬೋದು, IPS ಆಗಿರ್ಬೋದು, KS ಆಗಿರ್ಬೋದು, ಪೊಲೀಸ್ ಆಫೀಸರ್ಸ್ ಆಗಿರ್ಬೋದು. ಇದಕ್ಕೆ PUCಯಿಂದನೇ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ. ಮತ್ತು ಡಿಗ್ರಿನಲ್ಲಿ ಕೂಡ ನಾವು ಡಿಗ್ರಿ ವಿತ್ IAS ಕೋಚಿಂಗ್ ಮಾಡ್ತೀವಿ. ಯಾಕೆಂದರೆ ಒಂದು 22-23 ವರ್ಷದೊಳಗಡೆ ಅವ್ರು IAS ಆಫೀಸರ್ ಆಗಲಿ ಮತ್ತು ನಮ್ಮ ದೇಶಕ್ಕೊಂದು ಏನಾದರೂ ಕೊಡುಗೆ ಕೊಡಲಿ ಅಂತ ಅನ್ನೋದ್ರ ಒಂದು ರೀಸನ್ಗೋಸ್ಕರ ಈ ಥರ ಒಂದು ಕಂಡಕ್ಟ್ ಮಾಡ್ತಾಯಿದ್ವಿ. ಮತ್ತು ಈ ವರ್ಷದಿಂದ ಏನು ಮಾಡ್ತಾಯಿದ್ದೀವಿ ಅಂತಾರೆ ಪ್ರಪ್ರಥಮ ಬಾರಿಗೆ ನಮ್ಮಲ್ಲಿ PUC ಸೈನ್ಸ್ ಜೊತೆಗೆ NDA ಮತ್ತು ಪೈಲಟ್ ಕೋಚಿಂಗ್ ಅಂತ ಕೊಡ್ತಾಯಿದ್ದೀವಿ. ನಾವೇ ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಇದು. ಸೊ ಡಿಫೆನ್ಸ್ ಅಕಾಡೆಮಿಗೆ ನಮ್ಮ ಸೌತ್ ಇಂಡಿಯಾದಿಂದ, ನಮ್ಮ ಕರ್ನಾಟಕದಿಂದ ಜಾಸ್ತಿ ರಿಸಲ್ಟ್ ಬರಲಿ ಅನ್ನೋದೊಂದು ಕಾರಣಕ್ಕಾಗಿ ಇದೊಂದು ಪ್ರೋಗ್ರಾಮನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇದರಿಂದ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ TV9ಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಸಂತೋಷ್ ಅಂತ ಹೇಳ್ಬಿಟ್ಟು ಯೂನಿವರ್ಸಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನಿಂದ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ TV9 ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ. ಏನಕ್ಕೆ ಈ ಥರ ಎಕ್ಸ್ಪೋ ಮಾಡ್ತಿರೋದ್ರಿಂದ ಯಾವ್ಯಾವ ಕಾಲೇಜು ಯಾವ ಯೂನಿವರ್ಸಿಟಿಲಿ ಯಾವ್ಯಾವ ಕೋರ್ಸ್ ಇದೆ ಅನ್ನೋದ್ರ ಬಗ್ಗೆ ಸ್ಟೂಡೆಂಟ್ಸಿಗೆ ಒಂದು ಐಡಿಯಾ ಬರುತ್ತೆ. ಆ್ಯಂಡ್ ಮೋರ್ ಓವರ್ ನಮ್ಮಲ್ಲಿ ಇದೊಂಥರ ಯೂನಿಕ್ ಕಾನ್ಸೆಪ್ಟ್. PUCಯಿಂದನೇ ಮಕ್ಕಳಿಗೆ ಸಿವಿಲ್ ಸರ್ವಿಸಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡ್ತೀವಿ. IAS ಆಗಿರ್ಬೋದು, IPS ಆಗಿರ್ಬೋದು, KS ಆಗಿರ್ಬೋದು, ಪೊಲೀಸ್ ಆಫೀಸರ್ಸ್ ಆಗಿರ್ಬೋದು. ಇದಕ್ಕೆ PUCಯಿಂದನೇ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ. ಮತ್ತು ಡಿಗ್ರಿನಲ್ಲಿ ಕೂಡ ನಾವು ಡಿಗ್ರಿ ವಿತ್ IAS ಕೋಚಿಂಗ್ ಮಾಡ್ತೀವಿ. ಯಾಕೆಂದರೆ ಒಂದು 22-23 ವರ್ಷದೊಳಗಡೆ ಅವ್ರು IAS ಆಫೀಸರ್ ಆಗಲಿ ಮತ್ತು ನಮ್ಮ ದೇಶಕ್ಕೊಂದು ಏನಾದರೂ ಕೊಡುಗೆ ಕೊಡಲಿ ಅಂತ ಅನ್ನೋದ್ರ ಒಂದು ರೀಸನ್ಗೋಸ್ಕರ ಈ ಥರ ಒಂದು ಕಂಡಕ್ಟ್ ಮಾಡ್ತಾಯಿದ್ವಿ. ಮತ್ತು ಈ ವರ್ಷದಿಂದ ಏನು ಮಾಡ್ತಾಯಿದ್ದೀವಿ ಅಂತಾರೆ ಪ್ರಪ್ರಥಮ ಬಾರಿಗೆ ನಮ್ಮಲ್ಲಿ PUC ಸೈನ್ಸ್ ಜೊತೆಗೆ NDA ಮತ್ತು ಪೈಲಟ್ ಕೋಚಿಂಗ್ ಅಂತ ಕೊಡ್ತಾಯಿದ್ದೀವಿ. ನಾವೇ ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಇದು. ಸೊ ಡಿಫೆನ್ಸ್ ಅಕಾಡೆಮಿಗೆ ನಮ್ಮ ಸೌತ್ ಇಂಡಿಯಾದಿಂದ, ನಮ್ಮ ಕರ್ನಾಟಕದಿಂದ ಜಾಸ್ತಿ ರಿಸಲ್ಟ್ ಬರಲಿ ಅನ್ನೋದೊಂದು ಕಾರಣಕ್ಕಾಗಿ ಇದೊಂದು ಪ್ರೋಗ್ರಾಮನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇದರಿಂದ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ TV9ಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ.